ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಕೇರಳ ಸ್ಟೈಲೊಂದು ವೆಳ್ಳೆಪ್ಪ ರೆಸಿಪಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನಿಲ್ಲಿ ಒಂದು ಪಾತ್ರದಲ್ಲಿ ದೋಸೆ ಹಾಕಿ ಒಂದು 5 ಗಂಟೆ 2 ಕಪ್ ದೋಸೆ ಹಾಕಿ ನೆನೆ ಹಾಕಿ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಇದೆಲ್ಲ ಮಿಕ್ಸಿ ಜಾರಲ್ಲಿ ಹಾಕೋಣ. ಅಕ್ಕಿ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಇಟ್ಟಿದ್ದೀವಿ. ಕಾಯಿ ತುರಿ ಹಾಕೋಣ. ಕಾಯಿ ತುರಿ ಹಾಕಿಟ್ಟಿದ್ದೀವಿ. ತೆಂಗಿನಕಾಯಿ ತುರಿ ಹಾಕಿಟ್ಟಿದ್ದೀವಿ. ಸ್ವಲ್ಪ 1 ಟೀ ಸ್ಪೂನು ಈಸ್ಟ್ ಹಾಕೋಣ. ಈಸ್ಟ್ ಹಾಕಿಟ್ಟಿದ್ದೀವಿ. 1 ಕಪ್ ಕುಕ್ಡ್ ರೈಸ್ ಅದನ್ನ ಹಾಕೋಣ. ಅನ್ನ ಹಾಕಿಟ್ಟಿದ್ದೀವಿ. ಒಂದು ಸ್ವಲ್ಪ ನೀರನ್ನು ಬೇಕಾಗಿದ್ದ ನೀರು ಲೈಟಾಗಿ ಬಿಸಿ ಹಾಕಿ ನೀರು ಹಾಕಬೇಕು. ಈಸ್ಟ್ ಹಾಕಬೇಕಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಬೇಕು, ಜಾಸ್ತಿ ಬಿಸಿ ಬೇಡ. ಎಲ್ಲ ಚೆನ್ನಾಗಿ ನುಣ್ಣಕ್ಕೆ ರುಬ್ಬ ಮಾಡಬೇಕು. ಬೇಕಾಗಿರೋ ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು. ಒಂದು 2 ಗಂಟೆ ರೆಸ್ಟ್ ಮಾಡಬೇಕು. ಇದು ನುಣ್ಣಕ್ಕೆ ಗ್ರೈಂಡ್ ಮಾಡಿ ಇಡಬೇಕು. ಈಗ ಎಲ್ಲ ಗ್ರೈಂಡ್ ಮಾಡಿ ಮಿಕ್ಸ್ ಹಾಕಿ ಕೈ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಿ ಇಟ್ಟಿದ್ದೀವಿ. 2 ಗಂಟೆ ಇದು ರೆಸ್ಟಿಗೆ ಇಡಬೇಕು. ಹಿಟ್ಟು ರೆಡಿ ಆಗುತ್ತೆ. ಆ ಟೈಮಲ್ಲೂ ಕರಿ ಎಲ್ಲ ರೆಡಿ ಆಗುತ್ತೆ. ಈ 2 ಗಂಟೆ ಆದಮೇಲೆ ಹಿಟ್ಟು ರೆಡಿ ಆಗುತ್ತೆ. ಈಸ್ಟೆಲ್ಲ ಹಾಕಿದಲ್ವ, ಅದಕ್ಕೆ ಲಿಡ್ ಹಾಕಿ ಒಂದು 2 ಗಂಟೆ ಇದು ಫರ್ಮೆಂಟೇಷನ್ ಇಡಬೇಕು. ಈಗ ನೋಡಿದಿ ಒಂದು ಹಿಟ್ಟು ರೆಡಿಯಾಗಿದೆ ನೋಡಿ. ಮಿಕ್ಸ್ ಹಾಕೋಣ ಚೆನ್ನಾಗಿ. ಈಸ್ಟೆಲ್ಲ ಹಾಕಿದಲ್ವ, ನಮ್ಮದು ನಿಧಾನಕ್ಕೆ ಮಿಕ್ಸ್ ಹಾಕಬೇಕು. ಬಿಸಿ ಆಗಿದೆ ಪ್ಯಾನು. ಹಿಟ್ಟು ರೆಡಿ ಹಾಕೋಣ. ಒಂದು 2 ಸೈಡು ಹಾಕಿ ರೌಂಡ್ ಹಾಕಬೇಕು. ನೋಡಿರಿ, ಈ ರೀತಿಯಲ್ಲಿ 2 ಸೈಡನ್ನು ಹಾಕಿ ರೌಂಡ್ ಹಾಕಬೇಕು. ನೋಡಿ, ಹೋಲ್ಸ್ ಎಲ್ಲ ಬಂದಿದ್ದಲ್ಲ, ಲಿಡ್ ಹಾಕಬೇಕು. ಈಗ ನಮ್ಮದು ಹಪ್ಪ ರೆಡಿಯಾಗಿದೆ. ಈ ರೀತಿಲೆಲ್ಲ ರೆಡಿ ಹಾಕಿಡಬೇಕು. ಒಳ್ಳೆ ಜಾಸ್ತಿ ಏನು ಕಷ್ಟ ಇಲ್ಲ. ಈ ರೀತಿಲೊಂದು ಬಾಣಲೆ ಇದೆಯಾ ಅಂದ್ರೆ ಒಳ್ಳೆಯದಾಗಿರುತ್ತೆ. ಈ ರೀತಿಲಿ ಹಪ್ಪ ಹಾಕ ರೆಡಿ ಹಾಕ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಇದಂತವೇ ಈ ರೀತಿಲೆಲ್ಲ ರೆಡಿ ಹಾಕಿಡಬೇಕು. ಸ್ವಲ್ಪ ಒಂದು ಈಗ ಇದು ರೆಡಿಯಾಗಿದ್ದು ನೋಡಿರಿ. ನಮ್ಮದು ಈಗ ಹಪ್ಪ ಎಲ್ಲ ರೆಡಿಯಾಗಿದೆ. ಒಳ್ಳೆ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಬೇಗ ರೆಡಿ ಹಾಕ. 2 ಗಂಟೆ ಅಷ್ಟೇ. ಈಸ್ಟೆಲ್ಲ ಹಾಕಂದಲ್ವ, ನಿಮಗೆ ಇಷ್ಟೊಂದು ಹಾಕಂದು ಇಷ್ಟ ಅಲ್ಲ ಅಂದರೆ ನೀವೊಂದು 6-7 ದೋಸೆ ಹಿಟ್ಟು ಎಲ್ಲ ರೆಡಿ ಹಾಕೋಲ್ಲ, ಅದೇ ಥರ ಹಾಕಿಡಬೇಕು. ಒಳ್ಳೆ ಟೇಸ್ಟಿಯಾಗಿರುತ್ತೆ. ನೀವೆಲ್ಲ ರೆಡಿ ಹಾಕಿಡಬೇಕು. ಬೇಗದೊಂದು ಟ್ರೈ ಮಾಡಬೇಕು. ಮಕ್ಕಳಿಗೂ ಇಷ್ಟ ಆಗುತ್ತೆ. ಸಾಫ್ಟಾಗಿರುತ್ತೆ ಇದು ನೋಡಿರಿ. ನೀವೆಲ್ಲ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.